எல்லாம் தெரியும். எல்லாம் மண் எவ்வளோ அடி மூடி இருக்கு எல்லாம் தெரியும். இதில் மீட்ரு வருது. மீட்ரு ஒரு அடிக்கு இவ்வளோ மீட்ரு பாயிண்ட் வரும். அதில் தெரிஞ்சு போயிடும் எத்தனை அடி. இங்கே தான் உட்காரணும். ஏன்னா இந்த மாதிரி தான் உட்காரணும். யாரும் வரமாட்டாங்க உட்காந்து. சரி யாரும் வரமாட்டாங்க. நீங்கள் உட்காரலையா? நான் இங்கே உட்காந்து ನೀವು ನೋಡ್ಬೇಕಂದ್ರೆ ಇಲ್ಲಿ ಬನ್ನಿ ಅಣ್ಣ. ಅದೇ ಇಲ್ಲಿ ಕುತ್ಕೊಂಡ್ಬಿಡಿ. ಆಯ್ತು. அது பார்க்குறது இது ஒன்று தான் இருந்துச்சு. உள்ள போறியா? உள்ள போறியா? ಕುತ್ಕೊಂಡ್ಬಿಡಿ. ಎಂಕರ ತಗ ಒಕ್ಕನ್ನೂರು ರೋಡ್ ಪಕ್ಕ ಕರೆಕ್ಟ್. ಏನಂದ್ರೆ ಫಿಲ್ಟರ್ ಪೈಪ್ ಐತೆ ಇದರಲ್ಲಿ. ಫಿಲ್ಟರ್ ಪೈಪು ಓಕೆ ಅದು ಹಾಕಿದ್ದಾರೆ. ಸೊ ಈಗೇನು ಗ್ಯಾಪ್ ಇದೆಯಲ್ಲ, ಈ 3 ಮಾರ್ಕ್ ಮಾಡಿದ್ದಾರೆ ನೋಡಿ, ಇದರಿಂದ ನೀರನ್ನ ಮಾತ್ರ ಸಿಕ್ ಮಾಡುತ್ತೆ. ಹೌದು. ನಿಮಗೆ ಮಣ್ಣು ಗಿಣ್ಣೆಲ್ಲ ಬೀಳಲ್ಲ, ಎಲ್ಲ ಸೈಡಲ್ಲಿ ಇದಾಗುತ್ತೆ. ಎಷ್ಟೊತ್ತಿಗೆ ಹೋಗಿದ್ದೀರಾ? ಕೇಬಲ್ ಲೂಸ್ ಆಗುತ್ತೆ. ಕಟ್ಟಾಗ್ಬಿಟ್ಟೈತೆ. ಯಾವುದು ಕೇಬಲ? ಏನು ಕಟ್ಟಾಗ ಟೇಬಲ್ ಕಟ್ಟಾಗಿ ಕೆಳಗಡೆ ಬಿದ್ದೋಗ್ಬಿಟ್ಟೈತೆ. ಅಥವಾ ನೀವು ಬಿಟ್ಟಿದ್ದೀರ ಒಳಗಡೆ ಹಂಗೆ. ಏನಾಗುತ್ತೆ, ಈ ಫಿಲ್ಟರ್ ಪೈಪ್ ಇದ್ದಾಗ ಈ ಥರ ಅಡ್ಡ ಏನಾದ್ರು ಸಿಗಾಕೊಂಡಿದ್ರು ಮೇಲ್ ಬರೋದಿಲ್ಲ. சென்ட்ரல்ல இருக்கு ஒரு ஒயர் இருக்கு கட்டாயிட்டு இருக்கு. இது போட்டா பிடிச்சிக்கலாம். போட்டோ கேபிள் கட்டாயிட்டு கட் ஆயிட்டா? கட்டாயிட்டு இருக்கு. ಎಷ್ಟು ಅಡಿ ಸರ್? ಈಗ 75 25 ಕೇಬಲ್ ಕಟ್ಟಾಯಿತು. ಅದು ಕಟ್ಟಾನ ಮೋಟ್ರ್ ಓಡೋದು. ಅಲ್ಲ ಕಟ್ಟಂದ್ರೆ ಅದು ಎಕ್ಸ್ಟ್ರಾ ಬಿಟ್ಟಿದ್ದೀರಾ ಏನು ಅನ್ನೋದು ಎಳಿಬೇಕು. ಇಲ್ಲ அது ಕೆಳಗಡೆ ಎಕ್ಸ್ಟ್ರಾ ಬಿಟ್ಟು ಅಲ್ಲ ಮೇಲ್ಗಡೆ 2 ஒயர் இருக்கு மாமா. ஒரு ஒயர் தான் கட் ஆயிருக்கு. 2 ஒயர் இருக்குல்லனா? அதே கட் ஆயிருக்கு. 3 ஒயர் வருது. ஒரு ஒயர் க்ளீனா இருக்கு மாமா. இது பழைய ஒயர்னு நினைக்கிறேன். ஒரு கேபிளுக்கு வந்து 3 ஒயர் வருது. அது தெரியுது. 2 ஒயர் இருக்கு. சப்ளை 2 இருக்கு. மடிச்சு இருக்கு. இதுவே ஸ்ட்ரைட்டா இல்ல. தூக்கிய கத்ரா. அதுக்கு மேல போகுது. ಕ್ಯಾಮೆರಾ ಫೋನ್ ಮಾಡಿದ್ದ. ಅದೆಲ್ಲ ಹೋಗುತ್ತೆ, ಮೇಲ್ ಬರೋದೇ ಡೌಟು. ಯಾವುದು? ಕ್ಯಾಮೆರಾ. ಓಹೋ, ಡ್ಯಾಮೇಜ್ ಆಗೈತೆ. ಯಾವುದು? ಅದು ಬರ ಇಲ್ಲಿ ಹೋಗಲ್ಲ, ಇದು ಡ್ಯಾಮೇಜ್ ಆಗಿದೆ ನೋಡಿ. ಅದು ಇದು ಏನೋ ಕಟ್ ಪೀಸು உள்ள போயிட்டுக்குது. ಕಟ್ ಪೀಸ್ ಬಂದು ಕೆಳಗಡೆ ಬಿದ್ದೈತೆ. மாமா இங்க இரும்பு போட்டிருந்தீங்களே. ஆமா ಇದೆಲ್ಲೋ ಇದು ಮೇಲಿಂದ ಬಿದ್ಬಿಡೈತಲ್ಲ ಅಣ್ಣ ಇದು. ஆமா மாமா. ஆமா ವಿಡಿಯೋ ಕಳಿಸ್ತೀನಿ ಸರ್ ನಿಮಗೆ.
ಹೌದ್ರಾ? ಇಟ್ಕೊಳ್ಳಿ ಫೋಟೋ. ಸರಿ. ಈ ವಿಡಿಯೋನ ನಾನು ನಿಮ್ಮ ಫೋನ್ ಕಳಿಸ್ತೀನಿ. ಈಗ ಇದರಿಂದ ಕೆಳಗಡೆ ಕ್ಯಾಮ್ರಾ ಹೋಗಲ್ವಾ? ಪೀಸ್ இரும்பு பீஸ் மேல இருந்து விழுந்துட்டு இருக்குது. ಯಾಕಂದ್ರೆ ಬೋರ್ವೆಲ್ ಚಿಕ್ಕದು, ಅದ್ರ ಬೇರೆ ಫಿಲ್ಟರ್ ಪೈಪ್ ಐತೆ, ಈ ಮತ್ತೆ ಬ್ಲಾಕ್ ಪೈಪ್ ಐತೆ, ಅದ್ರ ಮಧ್ಯೆ ಇದು ಬಿದ್ದೈತೆ. ಅதான் இப்ப எடுக்கணும். அது எத்த வந்துரும். ಬಟ್ ಇದನ್ನ ನಾರ್ಮಲ್ ಆಗಿ ಎತ್ತಕ್ಕಾಗಲ್ಲ, ಕ್ಯಾಚಿಂಗೇ ಮಾಡಬೇಕು. ಕ್ಯಾಚ್ ಅಂದ್ರೆ ಈ ಪೈಪ್ ಇದೆಯಲ್ಲ, ಬ್ಲಾಕ್ ಪೈಪ್ ನಾಳೆ ಬರ್ತೀವಿ ಸರ್ ಬೆಳಿಗ್ಗೆ. ಸಂತೋಷ್ ಸರ ಇದೆಯಲ್ಲ, ಆ ಮೂತಿ ಸಂತೋಷ್ ಸರ ಬಿಟ್ಬಿಟ್ಟು ಅದೇ ಬೆಳಿಗ್ಗೆ 9:30 10 ಬಟ್ ಗಂಟೆಗೆ ಅಂದ್ರೆ ಕೆಳಗಡೆ ಏನಾಗಿದೆ ಅಂತ ಗೊತ್ತಾಗ್ಬೇಕಲ್ಲ. ಇಲ್ಲಿ ನೋಡಿ 10:30 ಸರಿ 10:30ಕ್ಕೆ ಕರೆಕ್ಟಾಗಿ ಬಂದ್ಬಿಡ್ತೀವಿ ಅಲ್ಲಿ. இல்ல அது விழுது கீழ. இல்ல ನಾಮಿನಿ ನಮ್ಮ ಹುಡುಗರ ಹೆಸರು ಇದು ಒಂದು ನಮ್ಮ ಹೆಸರಿನಲ್ಲಿ ಬರುತ್ತೆ. ನಾಮಿನಿ ಒಂದು ವಿಘ್ನೇಶ್ ಅಂತ ಹಾಕಿ. ಹಾ ಅವ್ರದಾ ಏಜ್ 37 ಹಾಕಿ. ಹಾಂ ಹೌದು ಸರ್. ಹಾಂ ಓಕೆ ಸರ್. ಹೌದು ಅದೇ ಬರ್ತದೆ ಸರ್, ಅದಕ್ಕೆ ಟೈಮ್ ಆಗುತ್ತೆ ನಿಮ್ಗೆ ಹೇಳಿದ್ರ. ರೆಡ್ ಕಲರೇ ಬೇಕು. சின்னதா இருக்கு பிளேஸ். ಇಲ್ಲ, ಅದು ಒರೇ ಪೈಪ್. ಸರಿ ಸರಿ. ವಾಟರ್ ಲೆವೆಲ್ ಇಲ್ಲ ಐತೆ. ಮಂಡೇ ಬೇಡ ಸರ್, ವಾಟರ್ ಮಂಡೇ ಇದೆಯಾ? ಎಷ್ಟು ಲೆವೆಲ್ ಇದೆ? ಹಾಂ ಅದಕ್ಕೆ ನಾಳೆಗೆ. ಹಾಂ ಸರಿ ಸರ್ ಓಕೆ. தண்ணி இருக்கு மாமா. சொல்றாங்க எவ்வளவு லெவல்ல இருக்குதுன்னு. அது இருக்கு பாருங்க. 147. 147 ನೀರು ಐತೆ. ಅದೇ நீங்கள் சொன்னீங்க 150. ಅದಾ? அது கரெக்டாக 150 அடி தண்ணி வந்தது. ಅದಕ್ಕೆ தண்ணில ಅಡಿಯಲ್ಲಿ ಕ್ಯಾಮೆರಾ போகுமா? ಈಗ ನೀರು ಒಳಗಡೆ ಹೋಗ್ತಾ ಇದೆ. ಹೋಗ್ತಾ ಇದೆ. அதெல்லாம் தண்ணி ஓகே ஓகே. போரில் தண்ணி இருக்கு. கேபிள் கட் ஆகிட்டு இருக்கு. ஆமா. மேல கேபிள் கட் ஆயிருக்கு மாமா. ಕೇಬಲ್ ಇಲ್ಲ, ಮೋಟ್ರ್ ಎತ್ಕೊಂಡು ಎಕ್ಸ್ಟ್ರಾ ಇರ್ಬೇಕಮ್ಮ ಅದು. ಇಲ್ಲ, ಮೋಟ್ರು ಮೇಲೆ ಎಡ್ಕೊಂಡು ಇಲ್ಲ. ஆமாம் ஆமாம். மோட்டர் இல்லாத நம்ம என்னத்த பண்றது? மோட்டர் மேலே வரணும். வரதுக்கு எது ப்ராப்ளம் இல்ல, வரும். வராது. ಇಲ್ಲ, ಈಗ ನಾನು ಟ್ರೈ ಮಾಡಿದೆ ಎತ್ತೋದಕ್ಕೆ. ಅದು ಜಗ್ತಾ ಇಲ್ಲ. ಅದು ಅಟ್ಲೀಸ್ಟ್ ಒಂಚೂರು ಮೇಲಾದ್ರೂ ಬಂದಿದ್ದಿದ್ರೆ ಟ್ರೈ ಮಾಡ್ಬೋದಿತ್ತು. ನಾನು ಈಗ ಟ್ರೈ ಮಾಡಿದೆ. ಅದು ನೋಡೋಣ ಈ ಸರಿ ಬಾಟಮಲ್ಲಿ ಏನಾಗಿದೆ. நிறைய தண்ணி இருக்குது. 150 அடி தண்ணி இருக்கும். தண்ணி இருக்கு. 200 அடி தண்ணி இருக்கும். நிறைய தான் இருக்கு தண்ணி. 350 அடி போட்டது நம்ம. தண்ணி இருக்கு. அது என்ன ப்ராப்ளம்? அது தண்ணி இருக்கு. கேபிள் வந்து அந்த பைப்பில் சுற்றிக்கிட்டு இருக்குது. லூஸாக விட்டுருக்காங்களா என்னன்னு தெரியல. இங்க என்னவோ இருக்குது. கல்ல என்னவோ மாட்டிக்கிட்டு. இரு சொல்றாங்க அவங்களே. அதெல்லாம் தண்ணி வர்றது ஜாகா. சைடில் அந்த காடி மாதிரி இருக்குதுல்ல, அது வந்து தண்ணி பொங்கி வருது. ತುಂಬ ಲೂಸ್ ಆಗಿದೆ ಕೇಬಲ್. ಇದು ಅದೇ ಸುಮಾರು ವರ್ಷದಿಂದ ತೆಗ್ಸೇ ಇಲ್ವಾ ಇದನ್ನ? ಅಲ್ಲ, ನಾ 1 ವರ್ಷ ಹತ್ರ ಆಯ್ತು. ಅಲ್ಲ, 1 ವರ್ಷಕ್ಕೆ ಕೇಬಲ್ ಹಿಂಗಾಗುತ್ತಾ? ಒಬ್ಬ ನಮ್ಗೆ ನಾನು ಹೇಳಿದ್ರೆ ನಮ್ಮ ಮನೆಯಲ್ಲಿ ಕೇಳಲ್ಲ. ಅದು ಟೇಪ್ ಹಾಕಿಲ್ಲ, ಏನು ಹಾಕಿಲ್ಲ. ಇವ್ರು ಬಂದಿದ್ದಾರೆ, ಅದೇ ಕಂಪ್ನಿಯವ್ರು ಮಾಡಿದ್ರೆ ಅದೊಂದು ಲೆಕ್ಕ. ನೀವು ನೋಡಿ ಬೇಕಾದ್ರೆ ಹೆಂಗ್ ಹೊಡಿತಾರೆ ಅಂದ್ರೆ, ಅದು 2 ಅಡಿ 3 ಅಡಿಗೆ ಒಂದೊಂದು ಪಕ್ಕ ಟೇಪ್ ಹಾಕ್ಬಿಟ್ಟು ಇಳಿಸ್ಬೇಕು. 2 அடி வேண்டாம், 10 அடிக்கு போட்டிங்கனாவே போதும். இவங்க டேப்பை போடல, இவங்க போட்டுட்டாங்க அங்கிள். அதான் சார், அது வந்து லூசா அடிச்சிட்டாங்க. லூசா போட்டுருக்காங்க. அது போய் சிக்கிக்குது உங்களுக்கு. பைப்புக்குள்ளே 4 இன்ச்சு தானே பைப்பு. 5 இன்ச்சு கேசிங் போட்டிங்களா? 5 இன்ச்சுக்கு 4 இன்ச்சு மோட்டர் போட்டுருக்காங்க.
ஆனால் லூஸாக இருந்துச்சுன்னா ಸಿಕ್ಕಿக்கும். ಇವಾಗ ಎಷ್ಟಡಿ ಹೋಗಿದ್ದಾನ? ಬೇರೆ ಜಾಯಿಂಟ್ ಏನೂ ಮಾಡಿಲ್ಲ ಅಲ್ವಣ್ಣ ಪೈಪು? ಇಲ್ಲ. ಸಿಂಗಲ್ ಪೈಪ್ ಸಿಂಗಲ್ ಸಾಲಿಡ್ ಪೈಪ್. ಇಲ್ಲಿ ಬಂತೀನಿ ಮೋಟ್ರ್ ಬಂತು ಅದಕ್ಕೆ. ಹಲೋ ಹಲೋ ಹಾಂ ಚಲ್ಲ ஐய் வை ஒரு நிமிஷங்க மாட்டுக்காரங்க வை அப்போ செக் ஃபோன் பண்ணுற வை. ಇದೇ ಮೋಟ್ರ್. ಇವಾಗ ಎಷ್ಟಡಿ ಹೋಗಿದ್ದಾನೆ? ಹೇಳ್ತೀನಿ ಇದ್ದಮ್ಮಮ್ಮ ಮೋಟ್ರ್ ನೀರೇ ಅಕ್ಕ. ಟಾಪ್ ಬಂದ್ಬಿಟ್ಟು 302 ಅಡಿ ಐತೆ. ಟಾಪ್ ಅಂದರೆ ಮೋಟ್ರ್ ಟಾಪ್ ಬಂದ್ಬಿಟ್ಟು 300 ಅಡಿಲಿ ಐತೆ. ಮುನ್ನೂರ ಅಷ್ಟೇನಾ? 300 300 எவ்வளோ போட்டிருந்து? 340 ಅಡಿ போட்டது. 350 போட்டு 340 ಕೇಸಿಂಗ್ ಕೇಸಿಂಗ್ ಇರಕಿದೆ. ಅದು ಹಿಂಗೆ 50 ಅಡಿಗೆ ಮಣ್ಣು ತುಂಬಿ ಇರ್ತಾವದ್ರ. ನಿಂಗೋ ಪೈಪ್ ಬೆಂಡ್ ಈಗ ನೀವು ಏನಾಗಿದೆ ಗೊತ್ತಣ್ಣ, ಈಗ ನೀವು ಮೋಟ್ರ್ ಹಾಕ್ಸಿದ್ರಿ, ಸರಿ. ಈ ಫಿಲ್ಟರ್ ಬೇಕು ಇಳಿಸಿದ್ರಿ, ಹಾಂ. ಇಳಿಸಾದ್ಮೇಲೆ ಏನೋ ಚೆಕ್ ಮಾಡಿದ್ರ ಯಾವುದು? ಡೆಪ್ತ್ ಎಷ್ಟಿದೆ ಅಂತ ಇಲ್ಲ, ಚೆಕ್ ಇಲ್ಲ, ಮಾಡಿದ್ರ? ಅದೆಲ್ಲ ಮಾಡ್ಲಿಲ್ಲ. ಮತ್ತೆ ಡೈರೆಕ್ಟ್ 300 ಅಡಿಗೆ ಯಾಕೆ ಮೋಟ್ರ್ ಇಳಿಸಿದ್ರಿ? ನೀವು 380 ಹಾಕ್ಸಿದ್ರ? 350. 350. ಹ್ಮ್. 30 ಅಡಿ ಗ್ಯಾಪ್ ಇಟ್ಟಿರ್ತೀವಿ. ಹ್ಞೂ ಅದು ಕಾಮನ್, ಅದು ಎರಡು 30 ಅಡಿ ಬಿಟ್ಟೇ ಬಿಡ್ತೀವಿ. ಸರಿ. ಈಗ 300 ಅಡಿ ಪೈಪ್ ತಗೊಂಡಿದ್ದೀರಾ, ಹಾಂ. ಮೋಟ್ರ್ ಬಂದ್ಬಿಟ್ಟು ಒಂದು 5 ಅಡಿ ಮೋಟ್ರ್ ಬರ್ತದೆ. 305 ಅಡಿನೇ ಯಾವಾಗ ಇರೋದು ಹಾ, ಲೆಕ್ಕ. ಲೆಕ್ಕ. ಇನ್ನು ಕೆಳಗಡೆ ಬಾಟಮ್ಮು ಬಿಟ್ಟೇ ಬಿಟ್ಟಿರ್ತಾರೆ, ಯಾಕಂದ್ರೆ ಈ ಕೆಸರುಗಳೆಲ್ಲ ಹೋಗಿ ಕೆಳಗಡೆ ಕುತ್ಕೊಳ್ಳುತ್ತಲ್ವಾ, ಹಾಂ ಹಾಂ ಅದು ಕುತ್ಕೊಂಡಾಗ ಕ್ಲೋಸ್ ಆಗ್ತಾ ಬರುತ್ತೆ. ಅದಕ್ಕೆ ನಾವು ಗ್ಯಾಪ್ ಬಿಟ್ಟೇ ಬಿಟ್ಟಿರ್ತೀವಿ. இப்போ ಈಗ மண்ணில் ಇದೇನಾಗಿದೆ ಅಂದ್ರೆ ಮಣ್ಣಿಲ್ಲ. மண்ணில்ல என்ன ஆயிருக்குன்னா கேபிள் வந்து லூஸ் ஆகி அங்கே மாட்டிக்கிச்சு.